ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಏನಪ್ಪ ಅಂದರೆ ಗೃಹ ಪ್ರವೇಶಕ್ಕೆ ಮುಂಚೆನೇ ಹಾಕಿಸ್ಬೇಕು ಅಂದ್ಕೊಂಡೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಹಳ್ಳಿ ಕಡೆ ಟೈಮ್ ಕರೆಕ್ಟಾಗಿ ಸಿಗಲ್ಲ ಅಂಥೇಳಿ ನಾವು ಇವತ್ತು ಅಂದರೆ ಒಂದು ವಾರ ಆಗುತ್ತೆ, ಒಂದು ವಾರ ಅಂದರೆ ಒಂದು ತಿಂಗಳಾಗುತ್ತೆ, ಈ ಥರ ಆಗಿಬಿಡುತ್ತೆ. ಸೊ ಫೈನಲಿ ನಮ್ಮ ಮನೆಗೆ PVC ಶೀಟ್ಸ್ನ ಹಾಕ್ಸೋ ಟೈಮ್ ಬಂತು. ಇವತ್ತು ಆ್ಯಕ್ಚುಲಿ ಅವ್ರನ್ನ ಕರೆಸಿದ್ವಿ ನಾವು. ಸೊ ಯಾವುದು ಏನು ಅಂತ ಮಾತಾಡ್ಕೊಳೋವರೆಗೂ ಅವ್ರ ಕಾರಿಂದ ಏನು ತೆಗಿಯಲ್ಲ. ಇನ್ನು ಮನೆ ಹತ್ರನೇ ಬಂದ ಮೇಲೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಎಲ್ಲ ಸೆಲೆಕ್ಟ್ ಮಾಡಿ, ಗ್ರೇ ಕಲರ್ ಇತ್ತು, ಮೆರೂನ್ ಇತ್ತು, ವುಡ್ ಕಲರ್ ಇತ್ತು, ಲೈಟ್ ವುಡ್ ಕಲರ್ ಇತ್ತು ಮತ್ತು ಡಾರ್ಕ್ ವುಡ್ ಕಲರ್ ಇತ್ತು. ತುಂಬ ಡಾರ್ಕ್ ವುಡ್ ಕಲರ್ ತೊಗೊಂಡ್ರೆ ನಮ್ಮ ಮನೆ ಗೋಡೆಗೆ ಮ್ಯಾಚ್ ಅಷ್ಟು ಆಗ್ತಿರ್ಲಿಲ್ಲ. ಯಾಕೆಂದರೆ ನಮ್ಮದು ಬಂದು ಸೆಮಿ ಲೈಟ್ ಕ್ರೀಮ್ ಕಲರ್ ಅಲ್ವಾ. ಸೊ ಹಾಗಾಗಿ ಡಾರ್ಕ್ ಬೇಡ ಅಂಥೇಳಿ ನಾನು ಅದಕ್ಕೆ ಮ್ಯಾಚ್ ಆಗೋಂಥ ಇವಾಗ ವುಡ್ ಕಲರೇ, ಬಟ್ ಇದು ಜಾಸ್ತಿ ಡಾರ್ಕ್ ವುಡ್ ಕಲರ್ ಏನಿಲ್ಲ. ಸೊ ಫೈನಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ರೇಟು ಏನು ಅಂತೆಲ್ಲ ಮಾತಾಡ್ಕೊಂಡ್ವಿ. ಅವರು ಫಸ್ಟ್ ಹೇಳಿದ್ದು ನಮಗೆ ಆ್ಯಕ್ಚುಲಿ ₹120 ಒಂದು ಅಡಿಗೆ ಅಂತ ಹೇಳಿದರು. ನಮಗೆ ಎಷ್ಟು ಅಡಿ ಬೇಕೋ ಅಷ್ಟು ಅಲ್ಲೇ ಮನೆ ಹತ್ರ ಅಳತೆ ತೊಗೊಂಡು ಕಟ್ ಮಾಡಿ ಕೊಡ್ತಾರೆ. ನಾವು ₹120 ಸ್ಟಾರ್ಟ್ ಮಾಡಿದ್ದನ್ನು ಅವ್ರ ಹತ್ರ ಬಾರ್ಗಿಂಗ್ ಮಾಡಿ, ಇಲ್ಲ ಅವರು ಲಾಸ್ಟ್ ಫೈನಲ್ಲು 100 ಅಂತಂದರು. ನಾವು ಚೌಕಾಸಿ ಮಾಡಿ ಫೈನಲ್ಲು ₹80 ಹಾಕಿಸ್ಕೊಂಡ್ವಿ. ನಾವು ಕೊಡಬೇಕಾದ್ರೂ ಅವ್ರು ಕೇಳಿದ್ವಿ, ಇಲ್ಲ ಕಡಿಮೆ ಮಾಡಿ ಅಂತ. ಇಲ್ಲ ಮೇಡಮ್, ಎಷ್ಟಾಗಬೇಕೋ ಅಷ್ಟು ಆಗಿಬಿಟ್ಟಿದೆ, ಅದ್ರ ಮೇಲೆ ₹1 ಕಡಿಮೆ ಮಾಡಲ್ಲ ಅಂತ ಹೇಳಿದ್ರು. ನಾವು ಅವ್ರಿಗೂ ಕೂಡ ಮಾತಾಡಿಕೊಂಡು ರೇಟ್ ₹80 ಒಂದು ಅಡಿಗೆ ₹80 ಅಂತ ಫೈನಲ್ ಮಾಡ್ಕೊಂಡ್ಮೇಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಮ್ಮನೆ ಆ್ಯಕ್ಚುಲಿ ನಾವು ಗ್ರೌಂಡ್ ಫ್ಲೋರ್ ಫುಲ್ಲು ಗೇಟ್ ಇದೆ, ಅಲ್ಲೇನು ಬಿಸಿಲು ಬೀಳಲ್ಲ. ನಾನು ನಿನ್ನೆ ವ್ಲಾಗಲ್ಲಿ ಮನೆದು ಹೋಮ್ ಟೂರ್ ಮಾಡಿದ್ದೀನಲ್ವ, ಅದ್ರಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಅವ್ರಿಗೆ ಹೇಳಿದ್ದು ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಿಗೆ ಹಾಕ್ಸೋದಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಫಸ್ಟ್ ಫ್ಲೋರಲ್ಲೂ ಹಾಕೋದಕ್ಕೆ ಸೆಕೆಂಡ್ ಫ್ಲೋರಲ್ಲೂ ಎಷ್ಟೆಷ್ಟು ಅಡಿಗೆ ಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ನಮ್ಮ ಮನೆಯದು ಅದು ಮುಂದೆಗಡೆ ಡಿಸ್ಪ್ಲೇ ಇವಾಗ ನಾನು ಹಾಕಿಸ್ತಾ ಇರೋದು ಬಂದು 7 ಅಡಿಗೆ ಹಾಕಿಸ್ತಾ ಇರೋದು. ಅದು ಗ್ರಿಲ್ ಫುಲ್ಲು ಮುಚ್ಚಬೇಕು ಅಂತ ಹೇಳಿದ್ರೆ 10 ಅಡಿ ಇದೆ, 10 ಅಡಿ 11 ಅಡಿ ಬರುತ್ತೆ ಅಂತ ಹೇಳಿದ್ರು. ಸೊ ಫುಲ್ಲು ಹಾಕ್ಸಿದ್ರೂ ಒಂದು ಸ್ವಲ್ಪ ಕತ್ಲಾದಂಗೆ ಆಗುತ್ತೆ ಅಂಥೇಳಿ ಅಷ್ಟು ಬೇಡ ಅಂಥೇಳಿ ಒಂದು ಫಸ್ಟ್ ಗ್ರಿಲ್ಲಿಗೆ ಕಟ್ಟೋಷ್ಟು ಬರಲಿ ಅಂತ ಹೇಳಿದ್ದೆ. ಹಂಗಾಗಿ ಅದು 7 ಅಡಿ ಬರುತ್ತೆ ಅಂತ ಹೇಳಿದರು. ಇನ್ನು 7 ಅಡಿ ಎರಡೂ ಮನೆಗೂ 7 ಅಡಿನೇ ಇರಲಿ ಅಂತ ಹೇಳಿ ಕಟ್ ಮಾಡಿಸ್ತಾಯಿದ್ದೆ. ಅವರು ಕಟ್ ಮಾಡ್ಸೋಕ್ಕೂ ಮುಂಚೆನೂ ಪಾಪ ಅವ್ರು ಕೇಳಿದ್ರು ನಮ್ಮನ್ನು, ಎಷ್ಟಕ್ಕೆ ಕರೆಕ್ಟಾಗಿ ಹೇಳಿ, ಆಮೇಲೆ ಕಟ್ ಮಾಡಿದ್ಮೇಲೆ ಇದನ್ನು ಯಾವುದೇ ರೀತಿ ಜಾಯಿಂಟ್ ಮಾಡೋದಕ್ಕಾಗಲ್ಲ ಅಂತ. ನಾನು ಅಂದ್ಕೊಂಡೆ ಜಾಯಿಂಟ್ ಮಾಡಿಸ್ಬೋದು ಅಂತ, ಬಟ್ ಅವರು ಆಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲ ಫೈನಲ್ 7 ಅಡಿನೇ ಇರಲಿ ಅಂತ ಹೇಳಿದ್ವಿ. ಇನ್ನು ಹೇಳಿದ್ಮೇಲೆ ಅವ್ರಿಗೆ ಸ್ವಲ್ಪ ಫ್ರೀ ಜಾಗ ಬೇಕಲ್ಲ, ಹಾಗಾಗಿ ಕೆಳಗಡೆ ಮನೆ ಇನ್ನೂ ಯಾರೂ ಬಾಡಿಗೆಗೆ ಬಂದಿಲ್ಲ, ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಅದೇ ಮನೇಲಿ ಅಳತೆ ತೊಗೊಂಡು ಅಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಇದು ಬಂದು ನನಗೆ PVC ಅಂದರೆ ಏನೋ ಅಂದ್ಕೊಂಡಿದ್ದೆ. ಇದು ಯಾವ ಥರ PVC ಪೈಪ್ ಅಂತ ಹೇಳ್ತಾರಲ್ಲ, ಅಂದರೆ ಇವಾಗ ನೀರು ಪೈಪ್ ಕನೆಕ್ಷನ್ಸ್ ಎಲ್ಲ ಕೊಡ್ತಾರೆ ಗೊತ್ತಾ, ಅದು ಆಶೀರ್ವಾದ್ ಪೈಪ್ ಆಗಿರ್ಬೋದು, ಅದೆಲ್ಲ PVC ಪೈಪ್ ಥರನೇ ಇರುತ್ತಲ್ಲ, ಬಿಸಿಲಿಗೆ ಎಷ್ಟೇ ಹಾಕಿದ್ರೂ ಏನೂ ಆಗಲ್ಲ ಅಂತ. ಅದೇ ಥರನೇ ಆ ಪೈಪಲ್ಲೇ ಇವರು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಪೇಂಟಲ್ಲಿ ಮಾಡ್ಕೊಂಡು ಇದು ಮಾಡಿರ್ತಾರೆ. ಹಾಗಾಗಿ ಅದನ್ನು PVC ಅಂತ ಹೇಳ್ತಾರೆ ಅಷ್ಟೇ. ಸೊ ಇವಾಗ ಅವರು 3 ಸಲ 7 ಅಡಿದು 3 ಸ್ಟೆಪ್ಸ್ ಹಾಕ್ತಾಯಿದ್ದಾರೆ. ಒಂದೇ ಸಲ ಹಾಕೋಕ್ಕಾಗಲ್ಲ, ಅದು ಲೆಂತ್ ಜಾಸ್ತಿ ಆದಾಗ ಅದು ದಾರ ಬರುತ್ತೆ. ಈಗ ಕಟ್ ಮಾಡ್ಕೊತಾ ಇದ್ದಾರೆ ನೋಡಿ, ಅದು ಕೂಡ ಅವರು ಎಳ್ಕೊಂಡು ಎಷ್ಟಿಗೆ ಬೇಕೋ ಅಷ್ಟಕ್ಕೆ ಹಾಕ್ಕೊತಾರೆ. 3 ಸ್ಟೆಪ್ ಬರುತ್ತೆ ಅಂತ ಹೇಳಿದ್ರು. ನಾನು ಒಂದೇದಕ್ಕೆ ಹಾಕಿ ಅಂತ ಹೇಳಿದೆ. ಇಲ್ಲ ಮೇಡಮ್, ಅದು ಒಂಥರ ಹಾಕೋಕ್ಕಾಗಲ್ಲ, ಈಕ್ವಲ್ ಮೆಜರ್ಮೆಂಟಲ್ಲಿದ್ದರೆ, ಅಂದರೆ ಈಗ 10 ಅಡಿ ಕರೆಕ್ಟಾಗಿದ್ದರೆ ಈ ಒಂದು ಸೈಡ್ 5 ಅಡಿ, ಇನ್ನೊಂದು ಸೈಡ್ 5 ಅಡಿ ಆ ಥರ ಹಾಕ್ತಾರಂತೆ. ನಮ್ದು ಇದ್ದಿದ್ದು ಬಂದು ಅಗಲ ಒಂದು 11 ಅಡಿ 12 ಅಡಿ ಬರುತ್ತೆ. ಸೊ ಹಾಗಾಗಿ ಒಂದೇ ಸಲ ಅಷ್ಟಕ್ಕೂ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು 3 ಸ್ಟೆಪ್ನ ಕಟ್ ಮಾಡ್ಕೊಂಡಿದ್ದಾರೆ. ಇನ್ನು ಕಟ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಅದಕ್ಕೆ ಬೇಕಾಗಿರೋವಂಥ ಥ್ರೆಡ್ ಇರುತ್ತೆ, ಆ ಥ್ರೆಡ್ಡು ಆಮೇಲೆ ಅಲ್ಲಿ ಟಾಪಲ್ಲಿ ಈಗ ನೀವು ನೋಡ್ತಿರ್ಬೋದು
ಅದು ಟಾಪಲ್ಲಿ ಒಂದು ಅವ್ರ ಹತ್ರನೇ ಒಂದು ಹ್ಯಾಂಗರ್ ಥರ ಇರುತ್ತೆ, ಅವರಲ್ಲಿ ಹಾಕಿದ್ದಾರೆ. ಅದು ನಿಮಗೆ ಎಷ್ಟು ಮಟ್ಟಿಗೆ ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೊಂಥರ ಈ ಯಾವ ಥರ ಇರುತ್ತೆ ಅಂದರೆ, ಕೆಲವರೆಲ್ಲ ಬಟ್ಟೆ ಒಣಗಾಕಕ್ಕೆ ಮಾಡಿಸ್ಕೊಂಡಿರ್ತಾರಲ್ಲ, ಸೇಮ್ ಅದೇ ಥರನೇ. ಅದಕ್ಕೂ ಕೂಡ ಫಸ್ಟು ಮುಂದೆಗಡೆ ಅದನ್ನೆಲ್ಲ ಹಾಕಿ ಸ್ಕ್ರೂ ಎಲ್ಲ ಫಿಟ್ ಮಾಡ್ಕೊತಾರೆ. ಇನ್ನು ಮೇಲೆ ಏನಿದ್ರೂ ಸ್ವಲ್ಪ ಹೋಲ್ ಹೊಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡೋದಷ್ಟೇ ಗೈಸ್. ಇಲ್ಲೇ ಎಲ್ಲ ಕೆಲಸ ಮುಗಿಸ್ಕೊತಾರೆ ಅವರು. ಕೆಲಸ ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಅವ್ರವ್ರ ಕೆಲಸ ಅವ್ರಿಗೆ ಗೊತ್ತಿರುತ್ತೆ. ಮೇಲ್ಗಡೆ ತಗೊಂಡೋಗಿ ಹಾಕಿದಾಗ ನಿಮಗೆ ತೋರಿಸ್ತೀನಿ ಹೆಂಗೆ ಹಾಕಿದ್ದಾರೆ ಏನು ಅಂತ. ಇನ್ನು ಅವರೇ ಕೆಳಗಡೆ ಮನೇನೂ ಕೂಡ ಕೇಳ್ತಾಯಿದ್ರು, ಮೇಡಮ್ ಲೀಸ್ಗಾದರೆ ಎಷ್ಟು, ಬಾಡಿಗೆಗಾದರೆ ಎಷ್ಟು ಅಂತ ಹೇಳಿ. ಇನ್ನು ನಾವು ಮಾತಾಡ್ಕೊಂಡು ಕೂತಿದ್ವಿ. ಆ್ಯಕ್ಚುಲಿ ಋತ್ವಿಕ್ನ ಮೇಂಟೈನ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ, ಕಷ್ಟ ಅಂಥೇಳಿ. ಸ್ಕ್ರೂ ಎಲ್ಲ ಫಿಟ್ ಮಾಡ್ತಾ ಇರೋ ಜಾಗದಲ್ಲಿ ಮಿಸ್ಸಾಗಿ ಏನಾದರೂ ಕಾಲಿಗೆ ಚುಚ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತಲ್ವ. ಹಂಗಾಗಿ ಇಲ್ಲ ಒಂದು ಸೈಡ್ ಇಟ್ಕೊಂಬಿಡಿ ಅಂತ ಹೇಳ್ತಾ ಇದ್ದೆ. ಅಂದರೆ ದೊಡ್ಡವರಾದರೆ ಇಲ್ಲಿ ಹೋಗಬೇಡಮ್ಮ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ. ಬಟ್ ಆಟಾಡೋ ಮಕ್ಕಳನ್ನ ನಾವು ಹಂಗೆ ಯಾವುದೇ ರೀತಿ ಹೇಳೋದಕ್ಕಾಗಲ್ವಲ್ಲ. ಹಂಗಾಗಿ ಅವರೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಕೂತಿದ್ದಾರೆ. ಈಗ ನೋಡ್ತಿರ್ಬೋದು ನೀವು, ಅದೇ ಅದು ಮೇಲ್ಗಡೆ ಗ್ರಿಲ್ ಥರ ಹಾಕ್ತಾರೆ. ಅದು ಹಾಕಾದ್ಮೇಲೆ ಈಗ ನೋಡಿ, ಈಗ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀನಿ. ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಯಾವ ಥರ ಹಾಕ್ತಾಯಿದ್ದಾರೆ, ಹೆಂಗೆ ಕಾಣಿಸುತ್ತೆ ಅಂತ. ಕಲರು ಕೂಡ ತುಂಬ ಚೆನ್ನಾಗಿ ನನಗೆ ಸೂಟ್ ಆಗೋ ಥರನೇ ಅನ್ನಿಸ್ತು. ನಾನು ಆಗಲೇ ಹೇಳ್ದಂಗೆ ಮೇಲೆ ತಂದ ತಕ್ಷಣವೇ ಈ ಥರ ಬರೀ ಒಂದು ಹೋಲ್ ಹಾಕ್ತಾರೆ. ಒಂದು ಹೋಲ್ ಹಾಕಿದ್ಮೇಲೆ ಆ ಹೋಲ್ಗೆ ಮಳೆಯವ್ರೇನು ಎಲ್ಲ ಕೆಳಗಡೆನೇ ಹೊಡ್ಕೊಂಬಂದಿರ್ತಾರಲ್ಲ, ಅದನ್ನು ಹಾಕಿ ಮಿಷಿನಲ್ಲಿ ಟೈಟ್ ಮಾಡ್ತಾರೆ ಅಷ್ಟೇ ಗೈಸ್. ಇನ್ನು ಅವರೇ ಹೇಳ್ತಾ ಇದ್ದಾರೆ ಯಾವ ರೀತಿ ಯೂಸ್ ಮಾಡಬೇಕು, ಏನು ಹೆಂಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ಅವರೇ. ನಮಗಂದರೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ವ, ಸೊ ಹಾಗಾಗಿ ಅದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಈ ನಮಗೆಲ್ಲ ಯಾವ ಥರ ಅಂದರೆ, ಮಂಗನ ಕೈಲಿ ಮಾಣಿಕ್ಯ ಕೊಟ್ಟೋ ಥರ ಮಕ್ಕಳದ ಕೈಲೆಲ್ಲ ಸಿಕ್ಬಿಟ್ರೆ ಸುಮ್ಮನೆ ಏನೋ ಒಂದು ಜೋಶಲ್ಲಿ ಎಳ್ದಾಡೋದು ಆ ಥರ ಎಲ್ಲ ಮಾಡ್ತಾಯಿರ್ತೀವಿ. ಹಂಗಾಗಿ ಅಂಕಲ್ ನಮಗೆ ಹೇಳ್ಕೊಡ್ತಾಯಿದ್ರು ಯಾವ ಥರ ಎಳಿಬೇಕು, ಯಾವ ಥರ ಎಳಿಬಾರ್ದು, ಹೆಂಗೆ ಯೂಸ್ ಮಾಡಬೇಕು ಏನು ಅಂತ. ಸೊ ಅವರು ಇಬ್ಬರು ಇದ್ರೂ ಅವ್ರು ಮಾಡೋ ಅಷ್ಟರಲ್ಲಿ ಅವ್ರು ಬಂದಿದ್ದು ಆ್ಯಕ್ಚುಲಿ 4 ಗಂಟೆಗೆ, ಬಟ್ ಅವ್ರ ವರ್ಕ್ ಮುಗಿಯೋಷ್ಟರಲ್ಲಿ 6:30 7 ಗಂಟೆ ಆಯಿತು. ಹಾಗಾಗಿ ಋತ್ವಿಕ್ನ ಒಳಗಡೆ ಕರ್ಕೊಂಡು ನಾನು ಹೊಳಗೆ ನಿಂತಿದ್ದೆ. ಲೋಕಿನಿ ಅವ್ರ ಹತ್ರ ಎಲ್ಲ ಕೇಳ್ತಾ ಇದ್ದ ಹೆಂಗೆ ಮಾಡೋದು ಏನು ಅಂಥೇಳಿ. ಸೊ ಬನ್ನಿ ಅಂಕಲ್ಲು ಯಾವ್ಯಾವ ರೀತಿ ಹೇಳ್ತಾರೆ ಏನು ಅನ್ನೋದನ್ನು, ಅವ್ರು ಏನು ಹೇಳಿದ್ದಾರೆ ಅದೇ ಕ್ಲಿಪ್ಪಿಂಗ್ಸ್ನ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಹೊಸ್ದಾಗಿ ಮನೆ ಕಟ್ಟಿರೋರು ಯಾರಾದರೂ ಹಾಕಿಸ್ಕೊಳೋರಿದ್ದರೆ ನಿಜವಾಗ್ಲೂ ಯೂಸ್ಫುಲ್ಲಾಗಿರುತ್ತೆ. ಇವ್ರ ಹತ್ರ ಅಂತಲೇ ಅಲ್ಲ, ನೀವು ಯಾರ ಹತ್ರ ಆದ್ರೂ ಅಷ್ಟೇ ಹಾಕಿಸ್ಕೊಳ್ಳಿ. ಇಲ್ಲಾಂದರೆ ಇಷ್ಟೊಂದು ಕಷ್ಟಪಟ್ಟು ಕಟ್ಟಿರೋದು ವ್ಯರ್ಥ ಆಗುತ್ತೆ. ಇಷ್ಟಿಗಿಲ್ಲ, ರೈಟ್ಗೆ ಲಾಕು, ರೈಟಿಗೆ ಮತ್ತೆ ಕೆಳಗಡೆ ಬೇಕು ಅಂದರೆ ಲೆಫ್ಟ್ಗೆ ಇಲ್ಲ ಅಂದರೆ ಬಂದ್ಬಿಡುತ್ತೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಮೇಲೆ ಗಾಳಿ ಈ ಥರ ಸುಮ್ಮನೆ ಸೇಕ ಹಾಕಿರುತ್ತೆ ಗಾಳಿಗೆ. ನಿಮ್ಗೆ ದಾರ ಕಟ್ಕೊಡ್ತೀನಿ. ಸೇಕ್ ಆಗ್ದಂಗೆ ಗಾಳಿ ಬಿರುಗಾಳಿ ಜಾಸ್ತಿ ದೊಡ್ಡ ಬಿರುಗಾಳಿ ಬರುತ್ತಲ್ಲ, ಅವಾಗ ಮೇಲ್ಗಡೆ ಎತ್ಬಿಡಿ. ಮೇಲ್ಗಡೆ ಹಾಂ, ಪ್ರಕೃತಿದೇನು ಮಾಡೋಕ್ಕಾಗಲ್ಲ. ಪ್ರಕೃತಿದೆ ವಿಕೋಪಕ್ಕೆ ಏನೂ ಮಾಡೋಕ್ಕಾಗಲ್ಲ. ಕಿತ್ತೋಗಲ್ಲ, ಮ್ಯಾಟ್ ಹೊಡೆದು ಡ್ಯಾಮೇಜ್ ಮಾಡಿಬಿಡುತ್ತೆ. 10 ವರ್ಷ ಬೀಳೋದು 1 ವರ್ಷ ಕಮ್ಮಿ ಆಗೋದು ಅಷ್ಟೇ. ಬಿಸಿ ಮೇಲೆ ತೆಗಿಬೇಕು ಅಷ್ಟೇ. ಕೆಳಗಡೆ ಬೇಕು ಅಂದರೆ ಲೆಫ್ಟ್. ಇದು ಇರುತ್ತೆ ಬಿಸಾಗೆ. ನಿಮಗೆ ಬಿಸಿಲು ಜಾಸ್ತಿ ಐತೆ, ಲೈಟಾಗಿ ಗಾಳಿನೂ ಆಯಿತು ಅಲ್ಲ, ಕುತ್ಕೊಳ್ಳಿ. ಹಾಕ್ ಮಾಡಿ ಒಂದು ದಾರ ನೋಡಿ, ಒಂದು ದಾರ ಹಿಂದ್ಗಡೆಯಲ್ಲಿ ತಗೊಳ್ಳಿ. ಹಾಂ ನೋಡಿದ್ರಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತ ಅಂಕಲ್ಲು ಕೂಡ ತುಂಬ ಚೆನ್ನಾಗಿ ಹೇಳಿಕೊಟ್ರು. ಇನ್ನು ನಮ್ಮನೆ ಮುಗಿಸಾದ್ಮೇಲೆ ಇನ್ನು ಕೆಳಗಡೆ ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ನಮ್ಮನೆ ಮುಗಿಸಿದ್ದಾಯಿತು, ತುಂಬ ಚೆನ್ನಾಗಿ ಕಾಣಿಸ್ತು, ನನಗೂ ಕೂಡ ಇಷ್ಟ ಆಯಿತು. ಇನ್ನು ನಾನು ಒಳಗಡೆ ಅಂತೂ ಕ್ಲೀನ್ ಮಾಡ್ಕೊಂಡಿದ್ದೆ. ಯಾಕೆ ಅಂದರೆ ಅವರು ಗ್ರಿಲ್ಲಿಂಗ್ ಮಾಡಿರೋದೆಲ್ಲ ಹಾಗಾಗಿ ಸ್ವಲ್ಪ ಉದುರಿ ಇರುತ್ತಲ್ವ, ಅಂದರೆ ಅಲ್ಲಿ ಎಲ್ಲೆಲ್ಲಿ ಮೊಳೆ ಹಾಕೋದಿರುತ್ತೋ ಅಲ್ಲಿ ಮಾತ್ರ ಹೋಲ್ ಮಾಡ್ತಾರೆ ಅಷ್ಟೇ. ಆದರೂ ಮಣ್ಣೆಲ್ಲ ಇರುತ್ತಲ್ಲ, ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಸೆಕೆಂಡ್ ಫ್ಲೋರಲ್ಲಿ ಇದೊಂದು ಮುಗಿಸ್ಬಿಟ್ರೆ ಅವ್ರದ್ದು ಕೂಡ ಆಯಿತು. ಒಂದೇ ಸಲ ಎಲ್ಲ ಕಟ್ ಮಾಡ್ಕೊಂಡಿದ್ರು. ಸೊ ಇನ್ನೇನೊಂದು 10 to 15 ಮಿನಿಟ್ಸ್ ಆಗುತ್ತಷ್ಟೇ ಅವ್ರದ್ದು ಫಿಟ್ ಮಾಡೋದಕ್ಕೆ.
ಈಗ ನೋಡಿ ಕೆಳಗಡೆ ಮನೆಗೂ ಆ ಕಡೆ ಸೈಡು ಫುಲ್ಲು ಹಾಕಿದ್ದಾರೆ. ಮೇಲ್ಗಡೆ ಆ್ಯಕ್ಚುಲಿ 1 ಇಂಚಷ್ಟು ಕಡಿಮೆ ಆಯಿತು ಅಂಥೇಳಿ ಇಲ್ಲಿ ಕೆಳಗಡೆ ಮನೆಗೆ 1-2 ಇಂಚಷ್ಟು ಉದ್ದ ಬಿಡಿಸಿದ್ದೀನಿ. ನೀವು ನೋಡಿದ್ರೆ ಡಿಫ್ರೆನ್ಸ್ ನೋಡಿದರೆ ಗೊತ್ತಾಗುತ್ತೆ. ಸೊ ನಮ್ಮ ಮನೆಗೂ ಇಲ್ಲಿಗೂ ಸ್ವಲ್ಪ ಬಿಡ್ತಾ ಇದೆ. ಇಲ್ಲಿ ಚೆನ್ನಾಗಿ ಬಂತು. ಒಂದೊಂದ್ಸಲ ಅನಿಸುತ್ತೆ ನಾನು ಏನೇ ಇಷ್ಟಪಟ್ಟು ಮಾಡಿಸಿದ್ರು ಚೆನ್ನಾಗೇನೇ ಇರುತ್ತೆ, ತುಂಬ ಸ್ಯಾಟಿಸ್ಫ್ಯಾಕ್ಟ್ ಆಗೋದು ಕೆಳಗಡೆ ಮನೆಯದು ಅಥವಾ ಮೇಲ್ಗಡೆ ಮನೆ ಈ ಥರ ಆಗಿಬಿಡುತ್ತೆ. ಆದರೂ ಎಲ್ಲ ನಮ್ಮದೇ ಮನೆ ಅಲ್ವಾ ಅಂತ ಸುಮ್ಮನೆ ಆಗಿಬಿಡ್ತೀನಿ. ಇಷ್ಟೊಂದು ಕಷ್ಟಪಟ್ಟು ಮನೆ ಕಟ್ಟಿರ್ತೀವಿ, ಒಂದೊಂದು ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಅಂತ ಕಟ್ಟಿರೋರಿಗೆ ಗೊತ್ತಿರುತ್ತೆ. ಅದರಲ್ಲೂ ಯಾರಾದರೂ ಬಂದವರು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರೇ ಆಗಲಿ ಯಾವುದೇ ಮನೆಗೆ ಹೋದ್ರೂ ನಮ್ಮ ಮನೆ ಅನ್ನೋ ಫೀಲಿಂಗಲ್ಲಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಇಷ್ಟು ಕಷ್ಟಪಟ್ಟು ಹಾಕ್ಸಿರ್ತೀವಿ, ಅದನ್ನು ವ್ಯರ್ಥ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಹೊಸ್ದಾಗಿ ಮನೆ ಕಟ್ತಿರೋರು ಅಷ್ಟೇ, ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಿರ್ತೀವಿ, ಈ ಥರ ಮಾಡಿಸಿಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಯಾಕೆ ಅಂದರೆ ಸೂರ್ಯನ ಬಾಗಿಲು ಇಟ್ಟಿರೋರಿಗೆ ಆಲ್ಮೋಸ್ಟ್ ಬೇಕಾಗೇ ಆಗುತ್ತೆ. ಡೈರೆಕ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲು ತೆಗಿಯೋಕ್ಕೂ ಮುಂಚೆನೇ ಸೂರ್ಯ ಉದಯ ಆಗಿರ್ತಾನೆ. ಕೆಲವರು ಲೇಟಾಗಿ ಹೇಳೋರು ಅಥವಾ ಕೆಲವರು ಬೇಗ ಹೇಳೋರಿಗೆ ಏನಿಲ್ಲ. ಲೇಟಾಗಿ ಹೇಳ್ತೀನಿ ಅನ್ನೋರಿಗೆಲ್ಲ ಸೂರ್ಯ ಉದಯ ಆದಮೇಲೆ ಬಿಸಿಲು ಮೇನ್ ಡೋರಿಗೆ ಬಿಸಿಲು ಬಿದ್ದರೆ ಅದು ಬಿಸಿಲು ಬೀಳ್ತಾ ತುಂಬ ಕಲರ್ ಡಿಮ್ ಆಗಿಬಿಡುತ್ತೆ. ನಾವು ಹಾಕ್ಸಿದ್ದು ಆ್ಯಕ್ಚುಲಿ ಟೀಕ್ ವುಡ್ಡು. ಸೊ ಟೀಕ್ ವುಡ್ಡಲ್ಲಿ ಈ ಥರ ಬಿಸಿಲಿಗೆ ಡೋರೆಲ್ಲ ಡಿಮ್ ಆಗಿಬಿಟ್ರೆ ಕಷ್ಟ ಆಗುತ್ತಲ್ವ, ಹಾಗಾಗಿ ಇದನ್ನು ಹಾಕಿಸ್ಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಬಟ್ ಫೈನಲಿ ಇವತ್ತಿಗೆ ಅದು ಕಂಪ್ಲೀಟ್ ಆಯಿತು. ಇನ್ನು ಒಂದು ಸೈಡು ಈಗ ಅವ್ರು ಏನು ತೋರಿಸ್ತಾ ಇದ್ದಾರಲ್ಲ ಅದು ಇನ್ನೊಂದು ಸೈಡ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ಹಾಗೆ ಅವ್ರು ಹೇಳಿದ್ದೂ ಅಷ್ಟೇ, ಲೆಫ್ಟ್ ಸೈಡ್ ಬಂದರೆ ಲಾಕ್ ಆಗುತ್ತೆ, ರೈಟ್ ಸೈಡ್ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಮನೆಯಲ್ಲಿ ಟ್ರೈ ಮಾಡ್ತಾಯಿದ್ದೆ. ಲೋಕೆ ಕೆಳಗಡೆ ಹಾಕಿಸ್ಕೊಂಡು ಕೂತಿದ್ರು, ಹೆಂಗೆ ಹಾಕ್ತಾರೆ ಏನು ಅಂತ. ಇನ್ನು ಇವತ್ತು ಸೆಕೆಂಡ್ ಫ್ಲೋರಿಗೆ ಬಾಡಿಗೆಗೆ ಬಂದಿದ್ದಾರಲ್ಲ, ಸೊ ಅವ್ರ ಹುಡುಗನೇ ಅದು, ಅವನು ಕೂಡ ಹೆಂಗೆ ಹಾಕಿದ್ದಾರೆ ಏನು ಅನ್ನೋದನ್ನು ಸುಮ್ಮನೆ ಅದನ್ನು ಚೆಕ್ ಮಾಡಿ ನೋಡ್ತಿದ್ದಾರೆ. ಇವತ್ತು ಬಂದಿದ್ದಾರೆ, ಯಾರು ಬಂದಿರೋದು ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಕಂಪ್ಲೀಟಾಗಿ ನೋಡಿ ಹಾಕಿದ್ದಾಯಿತು. ಇಲ್ಲೂ ಕೂಡ ಹಾಕಿದ್ಮೇಲೆ ಕತ್ಲಿರುತ್ತೆ, ಕರೆಂಟ್ ಹೋದಾಗೆಲ್ಲ ಸೇಫ್ ಅಲ್ಲ ಅನ್ನೋ ಥರ ಫೀಲ್ ಇದ್ದರೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮನೆ ಡೋರ್ ಆ್ಯಕ್ಚುಲಿ ಫುಲ್ಲು ಕವರ್ ಮಾಡಿಸಿದ್ದೀನಿ, ಕೆಳಗಡೆ ಗೇಟು ಗ್ರಿಲ್ ಹತ್ರ ಒಂದು ಓಪನ್ ಇತ್ತು, ಇವಾಗ ಇದು ಕೂಡ ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ನೈಟೆಲ್ಲ ಲೇಡೀಸೇ ಇರ್ತೀವಲ್ವ, ಸೊ ಸೇಫಾಗಿ ಇರ್ತಾರೆ ಅವರು ಅಷ್ಟೇ, ನಾವು ಅಷ್ಟೇ. ಇವಾಗ ಎಲ್ಲದಕ್ಕೂ ಬೆಸ್ಟ್ ಅನಿಸ್ತು. ನೀವು ಕೂಡ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇನ್ನು ಯಾರ್ಯಾರು ನೋಡಿಲ್ಲ ಅವರೆಲ್ಲ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದರೆ, ನಾವು ಇದನ್ನು ಹಾಕಿಸಿದ್ದು ಮನೆ ಹತ್ರ ಬಂದವರು ಅಥವಾ ಇನ್ಸ್ಟಾಗ್ರಾಮ್ ಪೇಜಿಂದ ಕಾಂಟ್ಯಾಕ್ಟ್ ಮಾಡಿ ಹಾಕಿಸ್ಕೊಂಡಿರೋದು. ನಮ್ಮ ರೇಟ್ ನಾನು ಆಲ್ರೆಡಿ ಹೇಳಿದ್ದೀನಿ, 80 ರುಪೀಸ್ ಆಯಿತು ಅಂತ ಫೈನಲಿ ಮಾತಾಡಿದ್ದು. ಅದರದ್ದು ರೇಟು ವರ್ತ್ ಆಯಿತಾ ಅಥವಾ ಜಾಸ್ತಿ ಆಯಿತಾ ಅಂತ ಈ ಹಿಂದೆ ಹಾಕ್ಸಿರ್ತೀರಲ್ಲ ಅವ್ರು ಯಾರಾದರೂ ನೋಡಿದರೆ ಸೊ ಕಮೆಂಟ್ ಮಾಡಿ. ನಾವೇನಾದರೂ ಜಾಸ್ತಿ ಮಾಡಿಸಿದ್ದೀವ ಅಥವಾ ಕರೆಕ್ಟ್ ಬಜೆಟ್ ಆಗಿದೆಯಾ ಅಥವಾ ಕಮ್ಮಿ ಆಯಿತಾ ಅನ್ನೋದನ್ನು. ಯಾಕೆಂದರೆ ಸಡನ್ನಾಗಿ ಮಾತಾಡಿರ್ತೀವಿ ನಾವು, ಜಾಸ್ತಿ ಆಗೋಯ್ತಾ ಏನು ಅನ್ನೋ ಟೆನ್ಷನ್ ನಮ್ಮಲ್ಲೂ ಕೂಡ ಕಾಡ್ತಿರುತ್ತೆ. ಬಟ್ ವರ್ತಲಿ ಏನು ಅನಿಸುತ್ತೆ ಅಂದರೆ ನನಗೆ ಓಕೆ ಅಂತ ಅನ್ನಿಸ್ತು. ಅವರು ಸ್ಟಾರ್ಟಿಂಗ್ ಹೇಳಿದ್ದು ನಾನು ಆಗಲೇ ಹೇಳ್ದಂಗೆ 120, ಬಟ್ 80 ರುಪೀಸು ಅಷ್ಟು ಮಾಡಿಸಿದ್ದೀನಿ ಅಂದರೆ ಕಮ್ಮಿ ಅಲ್ಲ, ಓಕೆ ಅಂತ ಅನಿಸುತ್ತೆ. ಬಟ್ ಒಂದೊಂದು ಸಲ ನನಗೆ ಸಡನ್ನಾಗಿ ಶಾಕು ಕೂಡ ಆಗುತ್ತೆ. ಅವ್ರು 120 ಕಮ್ಮಿನೇ ಇಲ್ಲ ಅಂತ ಹೇಳಿದ್ರು, 80ಗೆ ಒಪ್ಕೊಂಡ್ರು ಅಂದರೆ ನಾವೇ ಜಾಸ್ತಿ ಕೇಳಿಬಿಟ್ಟಿದ್ದೀವ, ಈ ಥರ ಮೈಂಡ್ ನಂದು. ನನ್ನ ಥರ ಮೈಂಡ್ ಸೆಟ್ ನಿಮಗೂ ಕೂಡ ಯಾರ್ಯಾರಿಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಏಕೆಂದರೆ ಕೊಡೋವ್ರಿಗೂ ಒಂಥರ ಇರುತ್ತೆ, ಕೊಟ್ಟಮೇಲೆ ಒಂಥರ ಮೈಂಡ್ ಸೆಟ್ ಮಾಡ್ಕೋತೀನಿ ಅಷ್ಟೇ. ಬಟ್ ಅವ್ರ ಹತ್ರ ಯಾವ ಆರ್ಗ್ಯುಮೆಂಟು ಆ ಥರ ಏನೂ ಇಲ್ಲ. ಅವರು ನೀಟಾಗಿ ಬಂದು ಮಾಡಿಕೊಟ್ರು, ನಮ್ಮದು ಕೂಡ ನೀಟಾಗಿ ಮುಗೀತು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ಫೈನಲಿ ನೋಡ್ತಿರ್ಬೋದು ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಅದು ಸ್ಕ್ರೀನ್ ಹಾಕಿದ್ಮೇಲೆ ಹೆಂಗೆ ಕಾಣಿಸ್ತಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆಯಿತಾ ಅನ್ನೋದನ್ನು ಕೂಡ ಶೇರ್ ಮಾಡಿ. ಇದುವರೆಗೂ ನನಗೆ ಸಪೋರ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಗೈಸ್. ಸೊ ನಿಮ್ಮ ಸಪೋರ್ಟೇ ನನಗೆ ಒಂದೊಂದು ವಿಡಿಯೋ ಮಾಡೋಕ್ಕೂ ಕೂಡ ಒಂದು ಖುಷಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.